ನಮಸ್ಕಾರ ಸ್ನೇಹಿತರೆ. ನೀವು ಮುಂದೆ ಏನಾದ್ರೂ ಅಮೆರಿಕದ ರಾಷ್ಟ್ರಪತಿಯಾಗಿದ್ದ ಟ್ರಂಪ್ರು ತಲೆ ಕೆಟ್ಟು ಉಚ್ಚಾಸ್ಪತ್ರೆ ಸೇರಿದ್ದಾರೆ ಅಂತ ಸುದ್ದಿ ಕೇಳಿದ್ರೆ ಅದಕ್ಕೆ ಕಾರಣ ಜೈಶಂಕರ್ ಅವರು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಕಾಡ್ತಾ ಇದ್ದಾರೆ ಜೈಶಂಕರ್ ಅವರು. ಟ್ರಂಪ್ ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಜೈಶಂಕರ್ ಅವರೇ ಕಾಣೋದು. ಹಾಗಾದ್ರೆ ಆ ಮುಚ್ಚಿದ ಕೋಣೆನಲ್ಲಿ ಆಗಿದ್ದಾದ್ರೂ ಏನು? ಜೈಶಂಕರ್ ಅವರ ರೌದ್ರಾವತಾರ ತಾಳಿದ್ದಾದ್ರೂ ಯಾಕೆ? ಮೋದಿ ಸೇರಿದಂತೆ ಭಾರತವನ್ನ ಹೊಗಳುವ ಟ್ರಂಪ್ ಜೈಶಂಕರ್ ಅವ್ರನ್ನ ಕಂಡ್ರೆ ಯಾಕೆ ಕಿಡಿಕಾರೋದು? ಅಂತಹ ಬಗಣಿಗೂಟ ಏನಿಟ್ರು ಜೈಶಂಕರ್ ಅವರು? ನೀವು ಈ ಸ್ಟೋರಿನ ಕಂಪ್ಲೀಟ್ ನೋಡಿದ್ರೆ ನೀವೇ ಹೇಳ್ತೀರಾ ಜೈಶಂಕರ್ ಜಿ ನೀವೇ ಗ್ರೇಟ್ ಅಂತ. ಮೊದಲೆಲ್ಲ ಭಾರತ ಎಷ್ಟೊಂದು ವೀಕ್ ಆಗಿತ್ತಪ್ಪ ಅಂದ್ರೆ ಅಮೆರಿಕ ಒಂದ್ ಮಾತು ಹೇಳ್ತು ಅಂದ್ರೆ ಸಾಕು, ನಮ್ಮ ಕರೆನ್ಸಿನ ನಾವೇ ಡಿವ್ಯಾಲ್ಯೂಷನ್ ಮಾಡ್ಬಿಡ್ತಾ ಇದ್ವಿ. ಅದಕ್ಕೆ ಕಾರಣ IMF ನಲ್ಲಿ ಅಷ್ಟೋ ಇಷ್ಟೋ ಭಿಕ್ಷೆ ಸಿಗಲಿ ನಮ್ಗೆ ಅಂತ. ಮೊನ್ನೆಯ ಮನಮೋಹನ್ ಸಿಂಗ್ ಅವರ ಸರ್ಕಾರದವರೆಗೂ ಅದೇ ಆಗಿದ್ದು. ಅಮೆರಿಕ ಯಾವ ರೀತಿ ಡೈರೆಕ್ಷನ್ಸ್ ಕೊಡುತ್ತೋ ಡಿಕ್ಟೇಟ್ ಮಾಡುತ್ತೋ ಅದನ್ನೇ ಭಾರತ ಪಾಲನೆ ಮಾಡ್ತಾ ಇದ್ದಿದ್ದು. ಭಾರತವನ್ನ ಏಷ್ಯಾದ ಸ್ಟ್ರಾಟಜಿಕ್ ಪ್ಲೇಯರ್ ಆಗಿ ಅಮೆರಿಕ ಕಾಣ್ತಾನೆ ಇರಲಿಲ್ಲ. ಅಯ್ಯೋ ಯಾವ್ದೋ ಏಷ್ಯಾದ ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾದ ರೀತಿಯ ಬಡ ದೇಶ, ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋ ಅಗತ್ಯ ಇಲ್ಲ ಅನ್ನುವ ರೀತಿ ನಡೆದುಕೊಳ್ತಾ ಇತ್ತು ಭಾರತವನ್ನು ಕಂಡ್ರೆ. ಈಗ ಅದೇ ಬಡ ದೇಶ ಭಾರತದೊಂದಿಗೆ ಟ್ರೇಡ್ ಡೀಲ್ ಗಾಗಿ ಟ್ರಂಪ್ ಅಪಾಪಿಸ್ತಾ ಇದ್ದಾರೆ. ನಮ್ಮಿಂದ ಕೃಷಿ ಉತ್ಪನ್ನಗಳನ್ನ ಪರ್ಚೇಸ್ ಮಾಡಿ, ಹಾಲ್ ಪರ್ಚೇಸ್ ಮಾಡಿ, ತುಪ್ಪ, ಬೆಣ್ಣೆ, ನಮ್ಮ ಸೀ ಫುಡ್ ಪರ್ಚೇಸ್ ಮಾಡಿ, ನಮ್ಮ ಯುದ್ಧೋಪಕರಣಗಳನ್ನ ಪರ್ಚೇಸ್ ಮಾಡಿ, ನಮ್ಮೊಂದಿಗೆ ವ್ಯಾಪಾರ ಮಾಡಿ, F-35 ಪರ್ಚೇಸ್ ಮಾಡಿ. ದುಂಬಾಲು ಬೀಳುತ್ತೆ ಅಮೆರಿಕ ಈಗ. ಮೊದಲಿನ ರೀತಿ ಇಲ್ಲ, ಭಾರತವನ್ನ ನೋಟಿಸ್ ಮಾಡುತ್ತೆ ಅಮೆರಿಕ. ಮೊದಲೆಲ್ಲ ವಿಶ್ವ ವೇದಿಕೆಗಳಲ್ಲಿ ಭಾರತದ ಪ್ರಧಾನಿಯಾಗಿದ್ದವರು ಯಾವುದೋ ಒಂದು ಮೂಲೆಯಲ್ಲಿ ನಿಂತು ಫೋಟೋ ಶೂಟ್ ಮಾಡಿಕೊಂಡು ಬಂದ್ಬಿಡ್ತಾ ಇದ್ರು. ಈಗ ಭಾರತ ಲೀಡ್ ಮಾಡುತ್ತೆ. ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರ್ ಆದ ನಂತರ ಅಮೆರಿಕದ ಪುಂಗಿಗೆ ಆಟ ಆಡಲ್ಲ ಭಾರತ, ತಲೆದೂಗೋದಿಲ್ಲ ಭಾರತ. ಈಗ ಅದೇ ಅಮೆರಿಕದ IMF ಹೇಳುತ್ತೆ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆನ್ ದ ಅರ್ತ್. ಪೂರ್ತಿ ಯುರೋಪ್ ರೆಸೆಷನ್ ನಲ್ಲಿದೆ. ಅಮೆರಿಕ ಇನ್ನೇನು ಆರ್ಥಿಕ ಹಿಂಜರಿತಕ್ಕೆ ತುತ್ತಾಗಲಿದೆ. ಆದ್ರೆ ನಮ್ಮ GDP ಗ್ರೋತ್ 7.8% ಇರೋದು. ಪ್ರಪಂಚದ ಯಾವುದೇ ದೇಶ ನಮ್ಮ ಆಸುಪಾಸಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗ ಟ್ರಂಪ್ ಸೇರಿದಂತೆ ಎಲ್ರೂ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ದಾದಾಗಿರಿ ಗೂಂಡಾಗರ್ದಿಗೆ ಸೊಪ್ಪು ಹಾಕೋದಿಲ್ಲ ಜೈಶಂಕರ್. ಅವರ ಮೀಡಿಯಾದವರು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಅಷ್ಟೇ ಸ್ಪಷ್ಟವಾದ ಕ್ರಿಸ್ಟಲ್ ಕ್ಲಿಯರ್ ಖಡಕ್ ಉತ್ತರಗಳನ್ನು ಕೊಡ್ತಾರೆ. ಈಗ ಟ್ರಂಪೇ ಖುದ್ದು ಹೇಳ್ತಾ ಇದ್ದಾರೆ ನಮ್ಮ ಮತ್ತು ಭಾರತದ ಸಂಬಂಧ ಅಳಿಸೋದಿಕ್ಕೆ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರೇ ಕಾರಣ ಅಂತ. ಕಣ್ ಮುಚ್ಚಿದ್ರು ಕಣ್ ಬಿಟ್ರು ಎಲ್ಲೆಲ್ಲೂ ಜೈಶಂಕರ್ ಕಾಣ್ತಾರೆ ಟ್ರಂಪ್ ಕಣ್ಣಿಗೆ. ಮೋದಿ ಅಂತೂ ಫ್ರೀ ಹ್ಯಾಂಡ್ ಕೊಟ್ಟಾಗಿದೆ ಜೈಶಂಕರ್ ಅವರಿಗೆ. ನಮ್ಮ ಫಾರಿನ್ ಪಾಲಿಸಿನ, ವಿದೇಶಾಂಗ ನೀತಿನ ವಿಶ್ವ ಮಟ್ಟದಲ್ಲಿ ನಿರರ್ಗಳವಾಗಿ ವ್ಯಕ್ತಪಡಿಸೋದಿಕ್ಕೆ. ಅಮೆರಿಕದಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ನ ಫೈನಲ್ ಮಾತುಕತೆಗಳು ನಡೀತಾ ಇದ್ದಾವೆ. ಮೊನ್ನೆ ಜೈಶಂಕರ್ ಅವರು ಅಮೆರಿಕಕ್ಕೆ ಹೋಗಿದ್ರು. ಮುಚ್ಚಿದ ಕೋಣೆನಲ್ಲಿ ಮೀಟಿಂಗ್ ನಡೆದಿದೆ, ಕ್ಯಾಮ್ರಾ ಇಲ್ಲ. ಜೈಶಂಕರ್ ಜೊತೆಗಿನ ಈ ಮಾತುಕತೆನಲ್ಲಿ ಅಮೆರಿಕದವರು ಮತ್ತೆ ಡಿಕ್ಟೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾವು ಹೇಳಿದಂತೆನೆ ಆಗಬೇಕು, ನೀವು ಯಾವುದೇ ಷರತ್ತು ಇಡುವಂತಿಲ್ಲ, ಬಾಯಿ ಮುಚ್ಚಿಕೊಂಡು ಟ್ರೇಡ್ ಅಗ್ರಿಮೆಂಟ್ ಗೆ ಸೈನ್ ಮಾಡಬೇಕು ಅಂತ ಹೇಳಿದೆ ಅಮೆರಿಕ. ರಷ್ಯಾದ ವೆಪನ್ ಖರೀದಿ ಮಾಡೋದನ್ನ ಬಂದ್ ಮಾಡಬೇಕು, ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಂದ್ ಮಾಡಬೇಕು, ಇರಾನ್ ಜೊತೆಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳುವಂತಿಲ್ಲ, ಅಮೆರಿಕದ ಸ್ಟ್ಯಾಂಡ್ ಗೆ ಸಪೋರ್ಟ್ ಮಾಡಬೇಕು, ಉಕ್ರೇನ್ ವಿಚಾರದಲ್ಲಿ ನಮ್ಮ ಜೊತೆಗೆ ನಿಲ್ಬೇಕು, ರಷ್ಯಾವನ್ನ ನೀವು ವಿರೋಧ ಮಾಡಬೇಕು, ನಾವು ಏನ್ ಹೇಳ್ತೀವೋ ಅದನ್ನ ಭಾರತ ಪಾಲನೆ ಮಾಡಬೇಕು ಪಾಕಿಸ್ತಾನದ ರೀತಿ. ಈ ರೀತಿ ಡಿಕ್ಟೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಜೈಶಂಕರ್ ಅವರಿಗೆ. ಒಬ್ರಾಗ್ತಿದ್ದಂಗೆ ಒಬ್ಬ ಅಮೆರಿಕದ ಅಧಿಕಾರಿಗಳು ಜೈಶಂಕರ್ ಮೇಲೆ ಮಾತಿನ ದಾಳಿ ಮಾಡ್ತಾರೆ. ಯಾವಾಗ ಜೈಶಂಕರ್ ರಿಪ್ಲೈ ಕೊಡ್ತಾರೋ ಪೂರ್ತಿ ಕೋಣೆನಲ್ಲಿದ್ದವರೆಲ್ಲ ಗಪ್ ಚುಪ್ಪು. ಜೈಶಂಕರ್ ಅವರು ಮತ್ತದೇ ಜೇಮ್ಸ್ ಬಾಂಡ್ ಸ್ಟೈಲ್ ಅಲ್ಲಿ ಕೂಲ್ ಮತ್ತು ಕಾಮ್ ಆಗಿ ಒಂದೇ ಒಂದು ಲೈನ್ ಹೇಳ್ತಾರೆ, ವಿ ವಿಲ್ ಮೇಕ್ ಅವರ್ ಓನ್ ಡಿಸಿಷನ್ ಆನ್ ಅವರ್ ಫಾರಿನ್ ಪಾಲಿಸಿ. ನೀನ್ ಯಾರು ನನಗೆ ಡಿಕ್ಟೇಟ್ ಮಾಡೋದಕ್ಕೆ? ನಮ್ಮ ವಿದೇಶಾಂಗ ನೀತಿ ಹೇಗಿರ್ಬೇಕು ಹೇಗಿರಬಾರ್ದು ಅನ್ನುವ ನಿರ್ಧಾರ ಕೈಗೊಳ್ಳುವ ಸಂಪೂರ್ಣ ಅಧಿಕಾರ ನಮ್ಮದೇ. ನೀನು ಅಮೆರಿಕ ಆಗಿದ್ರೆ ನಿಮ್ಮ ದೇಶದಲ್ಲಾಯ್ತು, ಬೇಕಿದ್ರೆ ನಮ್ಮ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಡಿ, ಕಷ್ಟ ಆದ್ರೆ ಬಿಡಿ. ನಾವೇನು ಪದೇ ಪದೇ ಒತ್ತಡ ಆಗ್ತಾ ಇಲ್ವಲ್ಲ. ಒಂದು ವೇಳೆ ಕಂಡೀಷನ್ ಹಾಕೋದಕ್ ಬಂದ್ರೆ ಭಾರತ ಬಗ್ಗಲ್ಲ, ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಕ್ರಿಸ್ಟಲ್ ಕ್ಲಿಯರ್ ಆಗಿ ಜೈಶಂಕರ್ ಅವರು ಅಮೆರಿಕದ ನಿಯೋಗದ ಮುಂದೆ ಅಮೆರಿಕದಲ್ಲೇ ಕೂತು ಹೇಳಿರೋದು, ನಮ್ಮ ಆತ್ಮ ಸಮ್ಮಾನಕ್ಕೆ ಧಕ್ಕೆ ಆದ್ರೆ ಈ ಮೀಟಿಂಗ್ ಬಿಟ್ಟು ಹೊರ ಹೋಗೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ಅಂದಿರೋದು ಜೈಶಂಕರ್. ಯಾವಾಗ ಈ ರೀತಿಯ ರಿಪ್ಲೈ ಬಂತೋ ಅಮೆರಿಕದ ನಿಯೋಗ ಗಪ್ ಚುಪ್, ಪಿನ್ ಡ್ರಾಪ್ ಸೈಲೆನ್ಸ್. ಜೈಶಂಕರ್ ಅವರಿಗೆ ಗೊತ್ತು, ಇವರೆಲ್ಲ ಬೊಗಳೋ ನಾಯಿ ಕಚ್ಚೋದಿಲ್ಲ. ಅಣ್ಣ, ನನಗೆ ನಿನ್ನ ಅಗತ್ಯತೆ ಎಷ್ಟಿದೆಯೋ ನಿನಗೂ ಕೂಡ ಅದಕ್ಕಿಂತ ಹೆಚ್ಚಿನ ನನ್ನ ಅಗತ್ಯತೆ ಇದೆ. ಮಾತುಕತೆ ಆಗೋದಿದ್ರೆ ಬರಾಬರ್ ಆಗ್ಬೇಕು.
ಮಾನಿಟರ್ ರೀತಿಯ ಪಾಸ್ ರೀತಿಯ ವರ್ತನೆ ಇದೇ ಲಾಸ್ಟ್ ಮಾಡಿ. ಇಷ್ಟು ದಿವಸ ಅಮೆರಿಕ ಹೇಳಿದ್ದಕ್ಕೆಲ್ಲ ಭಾರತ ಎಸ್ ಅಂತ ಇತ್ತು, ನೋ ಅನ್ನುವ ರಿಪ್ಲೈ ಭಾರತದಿಂದ ಅಮೆರಿಕಕ್ಕೆ ಸಿಗ್ತಾನೆ ಇರ್ಲಿಲ್ಲ. ಆದ್ರೆ ಮೋದಿ ಮತ್ತು ಜೈಶಂಕರ್ ಬಂದಾಗಿಂದ ಎಡಮುರಿಗೆ ಕಟ್ಟಿ ಬಾರಿಸ್ತಾ ಇದ್ದಾರೆ ಅಮೆರಿಕಕ್ಕೆ. ರಷ್ಯಾದಿಂದ ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಬೇಡಿ ಅಂತೂ ನಿಲ್ಲಿಸ್ತಾ ಭಾರತ ಮತ್ತೆ ಹೊಸ ಡೀಲ್ ಮಾಡ್ಕೊಂಡಿದೆ. ಸುಖೋಯ್ 57ಗೆ ಮತ್ತೊಂದಷ್ಟು S-400 ಬ್ಯಾಟರಿಗಳನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. S-500 ಅಂತೂ ಭಾರತದಲ್ಲೇ ಆತ್ಮನಿರ್ಭರ ಭಾರತದ ಅಂಡರ್ ನಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿದೆ. ಅಮೆರಿಕ ತೈಲ ಖರೀದಿ ಮಾಡಂಗಿಲ್ಲ ರಷ್ಯಾದ್ದು ಅಂತೂ ನೀನ್ ಯಾವ ದೊಣ್ಣೆ ನಾಯಕ ನನಗೆ ಹೇಳೋದಕ್ಕೆ ಅಂತ 32% ಇದ್ದ ತೈಲ ಖರೀದಿಯನ್ನ 42%ಗೆ ಏರಿಸ್ತು ಭಾರತ. ರಷ್ಯಾ ಸಹ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತು. ಭಾರತದ ಪಾಲಿಸಿ ಸಿಂಪಲ್, ನಮ್ಮ ಫಿನಾನ್ಸ್ ಮತ್ತು ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾರು ಒಳ್ಳೆ ಡೀಲ್ ಕೊಡ್ತಾರೋ ಅವರ ಜೊತೆಗೆ ಮಾತ್ರ ವ್ಯಾಪಾರ. ಉಕ್ರೇನ್ಗೆ ಸಪೋರ್ಟ್ ಮಾಡಿ ರಷ್ಯಾ ವಿರುದ್ಧ ವೋಟ್ ಮಾಡಿ UN ನಲ್ಲಿ ಅಂತ ಫೋರ್ಸ್ ಆಗ್ತು ಅಮೆರಿಕ, ಅದಕ್ಕೂ ಭಾರತ ಕ್ಯಾರೆ ಅನ್ಲಿಲ್ಲ. ಇರಾನ್ ನೊಂದಿಗೆ ವ್ಯಾಪಾರ ಸಂಬಂಧ ಬಂದ್ ಮಾಡಿ ಅಂತೂ, ಆದ್ರೆ ಚಾಬಹಾರ್ ಪೋರ್ಟ್ ನ ಆಕ್ಟಿವಿಟೀಸ್ ನ ಇನ್ನೂ ಜಾಸ್ತಿ ಮಾಡ್ತು ಭಾರತ. ಪುಟಿನ್, ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ಮೂರೂ ಜನ ಇರಾನ್ ನೊಂದಿಗೆ ಮತ್ತಷ್ಟು ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದ್ದಾವೆ. ಬಾರ್ಡರ್ ಸಿಸ್ಟಮ್ ಮೇಲೆ ನಮ್ಮ ವಸ್ತುಗಳನ್ನ ಅವ್ರು ಖರೀದಿ ಮಾಡ್ತಾರೆ, ಅವರ ವಸ್ತುಗಳನ್ನ ನಾವು ಅಷ್ಟೇ ಪ್ರಮಾಣದಲ್ಲಿ ಖರೀದಿ ಮಾಡ್ಬೇಕು. ಜೈಶಂಕರ್ ಅವರನ್ನ ಪಾಕಿಸ್ತಾನದ ಮುಲ್ಲಾ ಮುನೀರು, ಶಾಬಾಜ್ ಶರೀಫ್ರ ರೀತಿ ಅನ್ಕೊಂಡಿದ್ರು ಟ್ರಂಪ್. ಇದೇನಿದು ಬೇರೆ ದೇಶಗಳಿಗೆ ಧಮ್ಕಿ ಹಾಕೋ ನನಗೆ ಧಮ್ಕಿ ಕೊಡ್ತಾರಲ್ಲ. ಭಾರತ ಇಷ್ಟು ಬಲಿಷ್ಠವಾಗಿದ್ದಾದ್ರೂ ಹೇಗಾದ್ರೂ ಇವರ ಅಗ್ರಿಕಲ್ಚರು, ಡೈರಿ, ಮೀನುಗಾರಿಕೆ ಸೆಕ್ಟರ್ಗೆ ಎಂಟ್ರಿ ತೆಗೆದುಕೊಳ್ಬೇಕಲ್ಲ ಅಂತ ಅಪಾಪಿಸ್ತಾ ಇತ್ತು ಅಮೆರಿಕ. ಆದ್ರೆ ಮೋದಿ ಇರೋವರೆಗೂ ಅದು ಸಾಧ್ಯ ಇಲ್ಲ, ಜೈಶಂಕರ್ ಅವರು ಇರೋವರೆಗೂ ಸಾಧ್ಯ ಇಲ್ಲ. ಕೈ ಇಸುಕಿಕೊಳ್ತಾ ಇದ್ದಾರೆ ಟ್ರಂಪ್. ಈಗ ಭಾರತ ಈಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡುತ್ತೆ. ಜೈಶಂಕರ್ ಅವರು ಟ್ರಂಪ್ ಹೇಳಿರೋದು ಒಂದೇ ವರ್ಡು, ನಮ್ಮದು ಸಾರ್ವಭೌಮ ದೇಶ, ಇಂಡಿಪೆಂಡೆಂಟ್ ವಿದೇಶಾಂಗ ನೀತಿ ಹೊಂದಿರೋ ದೇಶ, ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಿಕೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ನಮ್ಮನ್ನ ಡಿಕ್ಟೇಟ್ ಮಾಡೋದಕ್ ನೀವ್ ಯಾರು? ನಮಗೆ ಯಾವ್ದು ಹಿತಾನೋ ಅದನ್ನೇ ನಾವು ಮಾಡೋದು. ಇದನ್ನ ಒಪ್ಪಿ ವ್ಯಾಪಾರ ಮಾಡೋದಾದ್ರೆ ಮಾಡಿ, ಇಲ್ಲವಾದ್ರೆ ಬಿಡಿ. ಕ್ರಿಸ್ಟಲ್ ಕ್ಲಿಯರ್ ಆಗಿ ಮುಖಕ್ಕೆ ಕಟ್ಟಿ ಒಡೆದಂತೆ ಜೈಶಂಕರ್ ಅವರು ರಿಪ್ಲೈ ಕೊಟ್ಟಿರೋದು. ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್ ಅವಮಾನಗಳಾದ್ಮೇಲೆ ಟ್ರಂಪ್ ಜೈಶಂಕರ್ ಅವರನ್ನ ದ್ವೇಷ ಮಾಡದೆ ಪ್ರೀತಿನ ಮಾಡೋದಕ್ ಸಾಧ್ಯ? ಈಗ ಪರ್ಸನಲ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಜೈಶಂಕರ್ ಮೇಲೆ. ಅಷ್ಟರ ಮಟ್ಟಿಗೆ ಹುಚ್ಚರನ್ನಾಗಿ ಮಾಡ್ಬಿಟ್ಟಿದ್ದಾರೆ ಟ್ರಂಪ್ ರನ್ನ. ಮೋದಿ ಜೊತೆಗೆ ನಾವು ಬೇಕಾದ್ರೂ ಬಾರ್ಗೈನ್ ಮಾಡ್ಬೋದು, ವ್ಯಾಪಾರ ಕುದುರಿಸಬಹುದು, ಆದ್ರೆ ಜೈಶಂಕರ್ ಅವರನ್ನ ದಾರಿಗೆ ತರೋದಿಕ್ಕೆ ಆಗ್ತಾ ಇಲ್ಲ, ಒಪ್ಸೋದಿಕ್ಕೆ ಆಗ್ತಾ ಇಲ್ಲ. ನಿರಾಶೆಯಿಂದ ಟ್ರಂಪ್ ಬಳಿ ಹೋಗಿ ಅಮೆರಿಕದ ನಿಯೋಗಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾವೆ. ಸಣ್ಣ ಮಕ್ಳು ಯಾವ ರೀತಿ ನಮಗೆ ಚಾಕ್ಲೇಟ್ ಬೇಕು ಅಂತ ರಚ್ಚೆ ಹಿಡಿತಾವೋ ಆ ರೀತಿ ಜಗತ್ತು ಬಗ್ಸೋರಿದ್ರೆ ಬಗ್ಗುತ್ತೆ. ಕುರಿ ಮಂದೆ ಹಿಂದೆ ಕುರಿ ರೀತಿ ಹೋಗೋದ್ರಿಂದ ಏನೂ ಸಾಧಿಸೋದಿಕ್ಕೆ ಸಾಧ್ಯ ಇಲ್ಲ. ನಮ್ಮ ರಸ್ತೆ ನಾವೇ ಮಾಡ್ಕೋಬೇಕು. ದೊಡ್ಡವರು ಸಲಾಂ ಹೊಡಿತಾರೆ ಆಗ. ಇದೇ ನೋಡಿ ಹಿಂದಿನ ಭಾರತಕ್ಕೂ ಇಂದಿನ ಭಾರತಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಎಷ್ಟೋ ಜನಕ್ಕೆ ಮೊದಲೆಲ್ಲ ಫಾರಿನ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಗೊತ್ತೇ ಇರ್ತಾ ಇರ್ಲಿಲ್ಲ. ಈಗ ಮೋದಿಯಷ್ಟೇ ಚಿರಪರಿಚಿತರು ಜೈಶಂಕರ್ ಅವರು. ಸಂಪೂರ್ಣ ಫಾರಿನ್ ಮಿನಿಸ್ಟರ್ ಕಾರ್ಯ ವೈಖರಿನೇ ಬದಲಾಯಿಸಿದವರು ಇವರು. ಅಲ್ಲ ಸ್ವಾಮಿ, ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸದೆ ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಿಕ್ಕೆ ಬಂದಿದ್ರು ಟ್ರಂಪ್. ನೀವ್ ಯಾವ ದೊಣ್ಣೆ ನಾಯಕ ಅಂತ ನಮ್ಮ ಮಧ್ಯೆ ಇಂಟರ್ಫಿಯರ್ ಆಗೋದು? ಇದರ ಕ್ರೆಡಿಟ್ ನಿಮ್ಗೆ ಯಾಕೆ ಕೊಡ್ಬೇಕು? ಬಟ್ಟೆ ರೀತಿ ಒಗದಾಕಿದ್ರು ಅಮೆರಿಕವನ್ನ ಜೈಶಂಕರ್ ಅವರು ವಿವಿಧ ಇಂಟರ್ನ್ಯಾಷನಲ್ ಫೋರಂಗಳಲ್ಲಿ. ನಿಮಗೆ ನೆನಪಿರ್ಲಿ, ಅಮೆರಿಕ ಈಗ್ಲೂ ಸೂಪರ್ ಪವರ್, ಆರ್ಥಿಕ ದೈತ್ಯ ಶಕ್ತಿ. ಅಮೆರಿಕನರು ಏನಾದ್ರೂ ಕೇಳಿದ್ರೆ ಎಸ್ ಅನ್ನೋದು ಸುಲಭ, ಆದ್ರೆ ನೋ ಅಂತ ಇದೆ ಭಾರತ. ಅಂದ್ರೆ ಅದರಿಂದ ಬರ್ತಕ್ಕಂತ ರಿಪರ್ಕಷನ್ಸ್ ನ ಫೇಸ್ ಮಾಡೋದಕ್ಕೆ 100% ರೆಡಿ ಆಗಿದೆ ಅಂತಾನೆ ಅರ್ಥ. ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.